ಓಂ ಶಾಂತಿ. ಎಲ್ಲರೂ ಬಯಸುವ ಅದ್ಭುತವಾದಂತಹ ಚಿಂತನೆ ಸ್ವಾತಂತ್ರ್ಯ. ಪ್ರತಿಯೊಬ್ಬ ಪಶು ಪಕ್ಷಿ ಆದಿಯಾಗಿ ಮನುಷ್ಯನಿಗಂತೂ ಯಾವಾಗಲೂ ಬೇಕಾದದ್ದು ಸ್ವಾತಂತ್ರ್ಯ. ಭಾರತ ಸ್ವಾತಂತ್ರ್ಯವಾದ ಆ ಗಳಿಗೆ ಎಲ್ಲರಿಗೂ ಹರ್ಷೋಲ್ಲಾಸವನ್ನು ತರುವಂತಹ ಸಂದರ್ಭ. ಸ್ವಾತಂತ್ರ್ಯ ಭಾರತವನ್ನು ಗಣರಾಜ್ಯವನ್ನಾಗಿ ಮಾಡಿದಾಗ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ನಾವೆಲ್ಲರೂ ಆಚರಿಸ್ತೇವೆ. ಭಾರತದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲ ಭಾರತೀಯರಿಗೆ. ವಿಶ್ವಾದ್ಯಂತ ನೆಲೆಸಿರುವ ಎಲ್ಲ ಭಾರತೀಯರಿಗೆ ಭಾರತೀಯ ಗಣರಾಜ್ಯೋತ್ಸವದ ಹರ್ಷ ತುಂಬಿದ ಸಂಭ್ರಮದ ಶುಭಾಶಯಗಳು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಜೀವ ಕೊಟ್ಟವರು, ಬಲಿದಾನಗೈದವರು ಸಹಸ್ರಾರು ಜನ, ಲೆಕ್ಕವಿಲ್ಲದಷ್ಟು ಜನ ಧೀರರು, ವೀರರು ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಶ್ರಮಿಸಿ ಪರಕೀಯರ ವಶದಲ್ಲಿದ್ದ ಭಾರತಕ್ಕೆ ಸ್ವಾತಂತ್ರ್ಯತೆಯ ಸಿಹಿಯನ್ನು ದೊರಕಿಸಿಕೊಟ್ರು. ಮಹಾನ್ ನಾಯಕರು, ಅದೆಷ್ಟೋ ಜನರ ತ್ಯಾಗ ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಉಸಿರಾಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಬಹುತೇಕ 3ನೆಯ ಸ್ಥಾನದಲ್ಲಿರುವ ನಾವೆಲ್ಲ ತುಂಬ ಸಂಭ್ರಮಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ಭಾರತವನ್ನು. ಆದರೆ ಭಾರತ ಸ್ವಾತಂತ್ರ್ಯವಾದಾಗ ಸಂಪೂರ್ಣವಾಗಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿಲ್ಲ. ಬ್ರಿಟಿಷರಿಂದ ಭಾರತವನ್ನು ಬಿಡಿಸ್ಕೊಂಡ್ವಿ. ಆದರೆ ಬ್ರಿಟಿಷರ ಒಡೆದು ಆಳುವ ನೀತಿ ಭಾರತವನ್ನು ಛಿದ್ರವನ್ನಾಗಿಸಿಬಿಟ್ಟಿತ್ತು. ನೂರಾರು ಸಂಖ್ಯೆಯಲ್ಲಿ ರಾಜ ಮಹಾರಾಜರುಗಳ ಅವರದೇ ಆದ ರಾಜ್ಯಗಳು ಭಾರತದಾದ್ಯಂತ ಹರಡಿಕೊಂಡಿದ್ವು. ಈ ಎಲ್ಲರನ್ನ ಒಡೆದು ಆಳುವ ನೀತಿಯಿಂದಲೇ ಸಂಪೂರ್ಣ ಭಾರತವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂತಹ ಬ್ರಿಟಿಷರಿಂದ ನಮಗೆ ಭಾರತವೇನೋ ಸಿಕ್ತು, ಆದರೆ ಭಾರತೀಯ ಏಕತೆ ಸಾಧ್ಯವಾಗಿರಲಿಲ್ಲ. ಸಂವಿಧಾನವನ್ನು ಅಂಗೀಕರಿಸ್ತಾ ಭಾರತದಲ್ಲಿ ಎಲ್ಲ ರಾಜರುಗಳನ್ನು ಅಥವಾ ಚಿಕ್ಕ ಪುಟ್ಟ ಎಲ್ಲ ರಾಜ್ಯಗಳನ್ನು ಸೇರ್ಪಡಿಸಿಕೊಂಡು ಭಾರತವನ್ನು ಒಂದು ಅಖಂಡ ಗಣರಾಜ್ಯವನ್ನಾಗಿ ಮಾಡಿದ ಹೆಮ್ಮೆಯ ದಿನ ಜನವರಿ 26. ತುಂಡು ತುಂಡಾಗಿ ಹೋಳು ಹೋಳಾಗಿ ಹೋಗಿದ್ದಂತಹ ಭಾರತೀಯ ವಸಾಹತುಗಳನ್ನು ಪುನಃ ಒಂದುಗೂಡಿಸಿ ಒಂದು ಏಕ ಅಖಂಡ ಭಾರತವನ್ನು ಪುನರ್ ನಿರ್ಮಾಣ ಮಾಡುವುದಕ್ಕಾಗಿ ಸಂಕಲ್ಪಿತರಾಗಿ ಉಕ್ಕಿನ ಮನುಷ್ಯರೆಂದೇ ಖ್ಯಾತಿ ಪಡೆದ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರ ನೇತೃತ್ವದಲ್ಲಿ ನಮ್ಮ ಭಾರತ ಗಣರಾಜ್ಯವಾಯಿತು. ಈ ಗಣರಾಜ್ಯದ ಪರಿಕಲ್ಪನೆಯೇ ಬಹಳ ಸುಂದರ. ಈ ಗಣರಾಜ್ಯದ ಪರಿಕಲ್ಪನೆಗೆ ಎಲ್ಲೋ ಒಂದು ಕಡೆ ಪರಮಾತ್ಮ ಶಿವನನ್ನು ನಾವು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಅವನು ಗಣೇಶ್ವರ ಅಂತ ಕರೆಸಿಕೊಳ್ತಾನೆ. ಗಣಗಳಿಗೆಲ್ಲ ಈಶ್ವರ ಅವನು. ಅವನ ಹತ್ರ ನೂರಾರು ಗಣಗಳಿದ್ದಾವೆ. ಆ ಎಲ್ಲ ಗಣಗಳಿಗೆ ಅವನು ಈಶ್ವರನಾಗಿದ್ದಾನೆ. ಜಗತ್ತಿನ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಪ್ರಕೃತಿಯೂ ಸಹ ಅವನ ಗಣವೇ. ಈ ರೀತಿಯಾಗಿ ನಾವು ಶಾಸ್ತ್ರಗಳಲ್ಲಿ ಕೇಳ್ತೇವೆ. ಹಾಗೆ ಈ ದೇಶದಲ್ಲಿ ಅವರು ಮುಂದುವರಿದ ರಾಜ ಮಹಾರಾಜರುಗಳಿರಬಹುದು, ಚಿಕ್ಕ ಪುಟ್ಟ ಸಂಸ್ಥಾನಗಳಿರಬಹುದು, ಅಥವಾ ಟ್ರೈಬಲ್ ಅಂತ ಕರೆಸಿಕೊಳ್ಳುವ ಗುಡ್ಡಗಾಡು ಜನಾಂಗದ ರಾಜರಿರಬಹುದು, ಎಲ್ಲರನ್ನೂ ಸೇರಿಸಿಕೊಂಡು ಅಖಂಡ ಭಾರತವನ್ನು ಪುನರ್ ನಿರ್ಮಿಸುವ ಸಂಕಲ್ಪದೊಂದಿಗೆ ಸ್ಥಾಪನೆಯಾದದ್ದೇ ಗಣರಾಜ್ಯ. ನಮ್ಮದೇ ಸಂವಿಧಾನ, ಜಗತ್ತಿಗೆ ಅದ್ಭುತವಾದ ಸಂವಿಧಾನವನ್ನು ಕೊಟ್ಟ ದೇಶ ಭಾರತ. ಜಾತ್ಯತೀತತೆಯ ಸಂದೇಶವನ್ನು ನೀಡುವುದರ ಮೂಲಕ ಅನೇಕತೆಯಲ್ಲಿ ಏಕತೆಯಿಂದ ಬದುಕುವಂತಹ ಸಾಮರಸ್ಯ ಬದುಕಿಗೆ ಅಡಿಪಾಯವನ್ನು ಹಾಕಲಾದ ದಿನ ಗಣರಾಜ್ಯ. ಆತ್ಮೀಯರೇ, ಗಣರಾಜ್ಯವೇನೋ ಲಭಿಸಿದೆ. ಗಣರಾಜ್ಯದ ನಂತರ ಭಾಷಾವಾರು ಪ್ರಾಂತ್ಯಗಳ ರಚನೆಯಾಯಿತು. ಭಾಷಾವಾರು ಪ್ರಾಂತ್ಯಗಳ ರಚನೆಯಾಗ್ತಾ ನಾವೆಲ್ಲರೂ ಹೊಂದಿ ಬಾಳುವ ಸಂಕಲ್ಪವೇನೋ ಹೊಂದ್ಕೊಂಡಿದ್ದೇವೆ. ಆದರೆ ಹೊಂದಾಣಿಕೆ ಕಾಣ್ತಾ ಇಲ್ಲ. ಭಾಷೆಯ ಹೆಸರಿನಲ್ಲಿ, ಗಡಿಯ ಹೆಸರಿನಲ್ಲಿ, ನೀರಿನ ಹೆಸರಿನಲ್ಲಿ ನಾವು ನಮ್ಮ ಅಕ್ಕಪಕ್ಕದ ಪ್ರಾಂತ್ಯಗಳ ಜೊತೆಗೆ ಇನ್ನೂ ಬಡಿದಾಡ್ತಾ ಇದ್ದೇವೆ. ಆದ್ದರಿಂದ ಗಣರಾಜ್ಯ ಗುಣರಾಜ್ಯವಾಗಿ ಬದಲಾದರೆ,
ಗಣರಾಜ್ಯದಲ್ಲಿ ಹೊಂದಿ ಬಾಳುವ ಸಂಸ್ಕೃತಿ ಬಂದರೆ ನೆನ್ಪಿಟ್ಕೊಳ್ಳಿ, ನಮ್ಮ ಪಕ್ಕದ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಮಧ್ಯೆ ಕೇವಲ ಒಂದು ಗಡಿ ರೇಖೆ ಇರುತ್ತೆ. ಆ ಗಡಿ ರೇಖೆ ಅವರಿಗೂ ಗಡಿಯೇ, ನಮಗೂ ಗಡಿಯೇ. ಹಾಗೆ ಜೀವನದಲ್ಲಿ ನಾವೆಲ್ಲರೂ ಮರ್ಯಾದೆಯ ಗಡಿಯ ರೇಖೆಯಲ್ಲಿ ಬದುಕುವ, ಮಾನವೀಯತೆಯ ಗಡಿಯ ರೇಖೆಯಲ್ಲಿ ಬದುಕುವ ಸಂಕಲ್ಪಗಳನ್ನು ಮಾಡಿದರೆ, ಹೇಗೆ ನಮ್ಮ ಭಾರತೀಯ ಧ್ವಜದಲ್ಲಿ 3 ಬಣ್ಣವನ್ನು ತೋರಿಸಲಾಗಿದೆ: ಕೇಸರಿ, ಬಿಳಿ, ಹಸಿರು. ತ್ಯಾಗ, ಶಾಂತಿ ಹಾಗೂ ಸಮೃದ್ಧಿ, ಈ 3ರ ಸಂಕೇತವಾಗಿ ಏನು 3 ಬಣ್ಣಗಳನ್ನು ತೋರಿಸಲಾಗಿದೆ. ನಮ್ಮೆಲ್ಲರ ಜೀವನದಲ್ಲಿಯೂ ಸಹ ನಾವು ಈ 3 ಗುಣಗಳನ್ನು ಅಳವಡಿಸಿಕೊಂಡ್ರೆ ಆಗ ನಮ್ಮ ಹಿರಿಯರ, ಸ್ವತಂತ್ರಕ್ಕಾಗಿ ಹೋರಾಡಿದವರ, ಗಣರಾಜ್ಯಕ್ಕಾಗಿ ಕಷ್ಟಪಟ್ಟವರ, ಬಲಿದಾನಗೈದವರ ತ್ಯಾಗ ಸಾರ್ಥಕವಾಗುತ್ತೆ. ಸ್ವಾತಂತ್ರ್ಯ ಯೋಧರಿಗೆ ಪೆನ್ಷನ್ ಕೊಟ್ಟು ಮುಗಿಸಿದ್ರೆ ಆಗಲಿಲ್ಲ. ಸ್ವಾತಂತ್ರ್ಯ ಯೋಧರ ಜೀವನವನ್ನು ಹಾಡಿ ಹೊಗಳಿದ್ರೆ ಸಾಲಲಿಲ್ಲ. ಸ್ವಾತಂತ್ರ್ಯ ಯೋಧರಿಗೆ ಸನ್ಮಾನ ಮಾಡಿದರೆ ಸಾಲದು. ಸ್ವಾತಂತ್ರ್ಯವನ್ನು ಗೌರವಿಸೋಣ. ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗದ ಹಾಗೆ ಸಂವಿಧಾನದ ಚೌಕಟ್ಟಿನ ಒಳಗಡೆ ಬದುಕ್ತಾ ಎಲ್ಲರೂ ನಮ್ಮವರು ಎನ್ನುವ ಸಂದೇಶವನ್ನು ಜಗತ್ತಿಗೆ ಸಾರುವುದಕ್ಕೆ ನಾವು ಸಫಲರಾಗಬೇಕಾಗಿದೆ. ಕೇವಲ ನಮ್ಮ ಮಿಲಿಟರಿ ಶಕ್ತಿಶಾಲಿಯಾದರೆ ಮಾತ್ರ ನಾವು ಸಬಲರಾಗುವುದಿಲ್ಲ. ನಮ್ಮೆಲ್ಲರಲ್ಲಿ ಏಕತೆ ಬರಬೇಕಾಗಿದೆ. ನಮ್ಮೆಲ್ಲರಲ್ಲಿ ಹೊಂದಿ ಬಾಳುವ ಗುಣ ಬರಬೇಕಾಗಿದೆ. ಪ್ರತಿಯೊಬ್ಬರ ಜೊತೆಗೆ ಹೊಂದಿ ಬದುಕುವಂತಹ ಮನಸ್ಥಿತಿ ಬೇಕಾಗಿದೆ. ತನ್ನ ತಾಯಿಯನ್ನು ಪ್ರೀತಿಸ್ತಾ ಬೇರೆಯವರ ತಾಯಿಯನ್ನು ಗೌರವಿಸ್ತಾ ಸಾಗುವಂತಹ ಜೀವನ ನಮ್ಮದಾಗಬೇಕು. ಆದ್ದರಿಂದ ಈ ವರ್ಷದ ಗಣರಾಜ್ಯೋತ್ಸವ ಭಾರತ ಬಲಿಷ್ಠ ಭಾರತವಾಗಿ, ಆಧುನಿಕ ಭಾರತ ವಿಕಸಿತ ಭಾರತವಾಗಿ, ವಿಕಸಿತ ಭಾರತ ವಿಜಯೀ ಭಾರತವಾಗಿ, ಭಾರತ ವಿಶ್ವಗುರುವಾಗಿ ಹೊರಹೊಮ್ಮುವಲ್ಲಿ ನಾವೆಲ್ಲರೂ ಸಂಕಲ್ಪಿತರಾಗೋಣ. ಗಣರಾಜ್ಯೋತ್ಸವ ಒಂದು ಸರಕಾರಿ ಉತ್ಸವವಾಗದೆ ನಮ್ಮೆಲ್ಲರ ಮನಸ್ಸುಗಳಲ್ಲಿ ಏಕತೆಯನ್ನು ಸ್ಥಾಪಿಸುವಲ್ಲಿ ಸಫಲವಾಗಲಿ. ಹೇಗೆ ಶರೀರದ ಎಲ್ಲ ಅಂಗಾಂಗಗಳು ಹೊಂದಿ ಒಂದಕ್ಕೊಂದು ಅನುಕೂಲವಾಗಿದ್ದಾಗ ಮಾತ್ರ ಶರೀರ ಸರಿಯಾಗಿ ಕೆಲಸ ಮಾಡುತ್ತೆ, ಹಾಗೆ ದೇಶ ಎನ್ನುವುದನ್ನು ಒಂದು ಶರೀರ ಅಂದುಕೊಂಡ್ರೆ ದೇಶದಲ್ಲಿಯ ಎಲ್ಲ ಪ್ರಾಂತ್ಯಗಳು ಬೇರೆ ಬೇರೆ ಶರೀರದ ಅಂಗಗಳಿದ್ದ ಹಾಗೆ ಎಲ್ಲರೂ ಹೊಂದಿದಾಗ ಮಾತ್ರ, ಹೊಂದಿ ಬದುಕಿದಾಗ ಮಾತ್ರ ಸುಂದರವಾದ ಜೀವನ ಸಾಧ್ಯವಾಗುತ್ತೆ. ಆದ್ದರಿಂದ ನಮಗೆ ರಾಜಕೀಯವಾಗಿ ದೊರಕಿರುವ ಸ್ವಾತಂತ್ರ್ಯವನ್ನು, ಸಾಮಾಜಿಕವಾಗಿ ದೊರಕಿರುವ ಸ್ವಾತಂತ್ರ್ಯವನ್ನು ಮನೋಸ್ವಾತಂತ್ರ್ಯವನ್ನಾಗಿ ಮಾಡಿಕೊಳ್ತಾ, ಮನೋದ್ವೇಷಗಳಿಂದ, ವಿಕಾರಗಳಿಂದ ಮುಕ್ತರಾಗಿ ನಾವು ಸ್ವಾತಂತ್ರ್ಯದ ಸದುಪಯೋಗವನ್ನು ಮಾಡಿಕೊಳ್ತಾ ಅಖಂಡ ಭಾರತ, ದೈವಿ ಭಾರತ, ಸ್ವರ್ಣಿಮ ಭಾರತವನ್ನು ನಿರ್ಮಿಸುವ ಸತ್ಸಂಕಲ್ಪಿತರಾಗೋಣ ಎನ್ನುವುದರ ಮೂಲಕ ಮತ್ತೊಮ್ಮೆ ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಓಂ ಶಾಂತಿ.